ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಸ್ವಾಮಿ ಮಹಾರಾಜ್ ಕಿ ಜಯ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ತುಂಬ ವಿಶೇಷ ಅನ್ನಿಸ್ತಾ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಇಷ್ಟೊಂದು ಜನಕ್ಕೆ ಒಳ್ಳೇದು ಅನ್ನಿಸ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಸುಮಾರು ವಿಚಾರಧಾರೆಗಳು ನಾನು ಇವತ್ತು ನಿಮ್ಮ ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ನಮ್ಮ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೆ ಜೀವಂತ ಜ್ವಲಂತ ಸಾಕ್ಷ್ಯಗಳಿದ್ದಾರೆ. ಅವರನ್ನು ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ ಕೇಳಬಹುದು, ಅದರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ. ನಿಮಗೆ ಗೊತ್ತಿರೋ ಥರ 108 ದಿನದ ಒಂದು ಹೋಮ ಮುಗಿದು ಮತ್ತೆ ತಿರ್ಗಾ ಪ್ರೇಕ್ಷಕರ ಮತ್ತು ಭಕ್ತಾದಿಗಳ ಒತ್ತಾಯದ ಮೇರೆಗೆ ತಿರ್ಗಾ 108 ದಿನದ ಒಂದು ಹೋಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದು ಇನ್ನೊಂದು 2 ದಿನದಲ್ಲಿ, ಅಂದರೆ 3ನೇ ತಾರೀಕು 8ನೇ ತಿಂಗಳು 2025 ಅಥವಾ 4ನೇ ತಾರೀಕು. ಅನುಕೂಲತೆಗಳು ಯಾವ ರೀತಿ ಬದಲಾಗ್ತಾವೆ ಹೇಳೋಕ್ಕಾಗಲ್ಲ. ಬಟ್ ಗುರುವಾರದ ಒಳಗಡೆ ಈ ಒಂದು ಹೋಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಹೋಮದಿಂದ ನಡೆದಿರತಕ್ಕಂಥ ಅದ್ಭುತ ಎಷ್ಟೋ ಘಟನೆಗಳು, 48 ಜನ ಈ ಒಂದು ಹೋಮದಲ್ಲಿ ಭಾಗವಹಿಸಿ ಆ ಒಂದು ಹೋಮದ ಮುಖಾಂತರ ತಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಹೋಮ ಪ್ರಾರಂಭವಾದ ಮೇಲೆ ಹೋಮದ ಭಸ್ಮವನ್ನು ಅವರು ತೆಗೆದುಕೊಂಡು ಹೋದ ಮೇಲೆ ನಡೆದಿರ್ತಕ್ಕಂಥ ತುಂಬ ವಿಶೇಷತೆಗಳಲ್ಲಿ ಈ ಒಂದು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಒಬ್ಬರು ಸ್ವಾಮಿ ಸಮರ್ಥ ಭಕ್ತಾದಿಗಳು, ಅವ್ರಿಗೂ ಕೂಡ ಎಷ್ಟೋ ವರ್ಷಗಳ ಒಂದು ಕೆಲಸದ ನಿಮಿತ್ತವಾಗಿ ತುಂಬ ಪರದಾಡ್ತಾ ಇದ್ರು. ಅವರು 48 ದಿನದ ಒಂದು ಹೋಮವನ್ನು ಹಾಕ್ಸಿದ್ರು. ಅವ್ರಿಗೂ ಕೂಡ ಇವತ್ತು ಅವ್ರು ಅನ್ಕೊಂಡಿರೋ ಕೆಲಸ ಅವ್ರಿಗೆ ಸಿಕ್ಕಿದೆ. ಯಾವ ಊರಲ್ಲಿ ಅವರಿಗೆ ಕೆಲಸ ಬೇಕಾಗಿತ್ತೋ ಅದೇ ಊರಲ್ಲಿ ಅವರಿಗೆ ಕೆಲಸ ಸಿಕ್ಕಿದೆ. ಇದು ಫಸ್ಟ್ ಎಕ್ಸಾಂಪಲು. ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಬೆಳಗಾಂ ಹತ್ರ ಒಂದು ಹಳ್ಳಿ ಬರುತ್ತೆ, ಅದು ಹೆಸರು ನೆನಪಿಲ್ಲ. ಆ ಒಂದು ಭಕ್ತಳಿಗೆ ಮದುವೆಯ ಸಮಸ್ಯೆ ಆಗಿತ್ತು. ಅವ್ರ ಹೆಸರು ವಿಜಯಲಕ್ಷ್ಮಿ ಅಂತ. ಸೊ ಅವರಿಗೂ ಕೂಡ ಸುಮಾರು ಅವರು 28 ದಿನದ ಒಂದು ಹೋಮವನ್ನು ಹಾಕ್ಸಿದ್ರು. ಅವರಿಗೆ ಇವಾಗ ಮದುವೆ ಫಿಕ್ಸ್ ಆಗಿದೆ. ಸೊ ಅವರು ಕೂಡ ಈ ಹೋಮದ ಪ್ರಸಾದವನ್ನು ತೆಗೆದುಕೊಂಡು ಹೋಮ ಸ್ಟಾರ್ಟ್ ಆಗಿ ಆ ಒಂದು ಹೋಮ ಮುಗಿಯೋದ್ರೊಳಗಡೆ ಅವರಿಗೆ ಗಂಡು ಬಂದು ಮದುವೆ ಅವ್ರದ್ದು ಫಿಕ್ಸ್ ಆಗಿದೆ, ಇನ್ನೂ ಮದುವೆ ಆಗಿಲ್ಲ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದರೆ, ಹೋಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೊಬ್ರು, ಅವ್ರ ಹೆಸರು ಲಕ್ಷ್ಮಿ ಅಂತ. ಅವರು ಮೂಲತಃ ಧಾರವಾಡದವರು. ಅವರ ಯಜಮಾನರಿಗೆ ಒಂದು ಪ್ರಾಣಾಪಾಯದ ಆಕ್ಸಿಡೆಂಟ್ ಆಗಿತ್ತು. ಆ ಒಂದು ಹೋಮ ಪ್ರಾರಂಭವಾದ ಮೇಲೆ ಅವರಿಗೆ ಆ ಹೋಮದಿಂದ ಆಗಿರ್ತಕ್ಕಂಥ ಆ ಕೃಪಾಶೀರ್ವಾದ, ಅವರ ಪ್ರತಿದಿನ ನಡೆಯುವಂಥ ಇಲ್ಲಿ ಒಂದು ಸಂಕಲ್ಪ ಆ ಒಂದು ಅವರಿಗೆ ತಲುಪಿ ಆಕ್ಸಿಡೆಂಟಲ್ಲಿ ಬದುಕುಳಿದಿದ್ದಾರೆ. ಇದೊಂದು ಕೂಡ ಅದ್ಭುತವಾಗಿರ್ತಕ್ಕಂಥ ಘಟನೆ. ಇನ್ನೊಂದು ಮಕ್ಕಳ ಸಮಸ್ಯೆ. ಸುಮಾರು 2 ಮಕ್ಕಳ ಒಂದು ಸಮಸ್ಯೆ ಇತ್ತು. ಇಲ್ಲಿ ಹೋಮ ಪ್ರಾರಂಭವಾಗಿ ಮುಗಿದು 1 ವಾರಕ್ಕೆ ಅವರು ಕನ್ಸೀವ್ ಅಂತ ಅವ್ರಿಗೆ ಅನ್ಕೊಂಡಿದ್ದಾರೆ. ಒಬ್ರು ಒಂದು 10 ದಿವಸದಲ್ಲಿ ಕನ್ಸೀವ್ ಆಗಿದ್ದಾರೆ, ಇನ್ನೊಬ್ರು 15 ದಿವಸ ಆದ ಮೇಲೆ ಕನ್ಸೀವ್ ಆಗಿದ್ದಾರೆ. ಆ ಪ್ರಸಾದ ಕೂಡ ಇಲ್ಲಿ ಬಂದು ತಗೊಂಡೋಗಿದ್ದಾರೆ. ಇನ್ನೊಬ್ರು ಇಲ್ಲೇ ನಮ್ಮ ಏರಿಯಾದಲ್ಲೇ ಇರ್ತಕ್ಕಂಥವ್ರು, ಅವರು ಅವರ ತಾಯಿ ನಮ್ಮ ಹತ್ರ ಆ 48 ದಿನದ ಒಂದು ಹೋಮವನ್ನು ಮಾಡಿಸಿದ್ರು. ಅವರಿಗೆ ಉದ್ದೇಶ ಒಂದೇ, ಒಂದು ಮಗಳ ಮದುವೆ ಮಾಡಬೇಕಾಗಿತ್ತು. ಆ ಮಗಳು ಸುತ್ರಾಮ್ ಮದುವೆ ಬೇಡ ಅಂತಾನೆ ಇದ್ಲು. ಸೊ ಇವಾಗ ಅವರಿನ ಮನಸ್ಸಿನ ಸ್ಥಿತಿಗತಿ ಬದಲಾಗಿ ಅವರು ಮದುವೆ ಮಾಡಬೇಕು, ನಾನು ಮದುವೆ ಮಾಡ್ಕೋತೀನಿ ಅಂತ ಅವರ ತಾಯಿ ಹತ್ರ ಹೇಳಿದಾರಂತೆ. ಮತ್ತೆ ಅವರ ಮನೆಯಲ್ಲಿರ್ತಕ್ಕಂಥ ಮನಸ್ತಾಪಗಳು, ಜಗಳಗಳು, ಗಲಾಟೆಗಳು ತುಂಬಾನೇ ಕಡಿಮೆ ಆಗಿದೆ. ಈ ಥರ ಎಷ್ಟೋ ಎಕ್ಸಾಂಪಲ್ಗಳು ನಮ್ಮ ಈ ಒಂದು ಹೋಮದಿಂದ, ದತ್ತಾತ್ರೇಯ ಮತ್ತು ಲಲಿತಾ ಸಹಸ್ರನಾಮದ ಆ ಮಹಾತಾಯಿಯ ಪೂಜೆಯಿಂದ
ಇಷ್ಟೊಂದು ಯಶಸ್ಸುಗಳು ಬರ್ತಾ ಇವೆ. ಅದಕ್ಕೆಲ್ಲ ಕಾರಣೀಕರ್ತರು ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು. ಅವರು ನನ್ನ ಈ ಒಂದು ಕೆಲಸವನ್ನ ಮಂಚೂಣಿಯಲ್ಲಿ ನಿಲ್ಲಿಸಿ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಬೆಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ದೇವಸ್ಥಾನದಲ್ಲಿ ಕಸ ಗುಡಿಸುವಂತ ಆ ಸೇವೆ ಮಾಡುವಂತ ಒಬ್ಬ ಹೆಣ್ಮಗಳು ತುಂಬಾ ಕಷ್ಟದಲ್ಲಿ 11 ದಿನದ ಒಂದು ಹೋಮವನ್ನ ಮಾಡಿಸಿದ್ರು. ಅದ್ಭುತವಾಗಿರ್ತಕ್ಕಂಥ ಅವರ ಜೀವನದಲ್ಲಿ ಒಳ್ಳೆಯದೇ ಆಯಿತು. ಅವರ ಮಗನಿಗೆ ಮದುವೆ ಫಿಕ್ಸ್ ಆಗಿದೆ. ಅವರ ಮಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಅಂಥವನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಮಹಾರಾಜರ ಆಶೀರ್ವಾದದಿಂದ. ಮತ್ತೆ ಅವರಿಗೆ ಅವರ ಮಗನಿಗೆ ಒಂದು ಮದುವೆ ಕೂಡ ಸೆಟ್ಲ್ ಆಗಿದೆ. ಆ ಮದುವೆಯ ಒಂದು ಸಂಪೂರ್ಣ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲೇ ಮಾಡುವುದು ಅಂತ ನಿರ್ಧಾರ ಆಗಿದೆ. ಮತ್ತೆ ಇದ್ರ ಜೊತೆ ಇನ್ನೊಂದು ಏನಪ್ಪಾ ವಿಶೇಷತೆ ಅಂತಂದ್ರೆ, ಇನ್ನು ಮುಂದೆ ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ, ಹೋಮ, ಮತ್ತೆ ಸ್ವಾಮಿ ಸಮರ್ಥರಿಗೂ ದತ್ತ ಮಹಾರಾಜರಿಗೂ ಎಲ್ರಿಗೂ ನಾವು ಎಲ್ಲರ ಸಮ್ಮುಖದಲ್ಲಿ ಆ ಒಂದು ಅಭಿಷೇಕ ಮಾಡುವಂತ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀವಿ. ಮತ್ತೆ ಯಾರು ಈ ಹುಣ್ಣಿಮೆ ದಿವಸ ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ತುಂಬಾನೇ ಅದ್ಭುತ ಚಮತ್ಕಾರ ತುಂಬಾ ಜನರಿಗೆ ನಡೆದಿದೆ. ಈ ದೇವಸ್ಥಾನದಿಂದ ಎಷ್ಟೋ ಒಳಿತುಗಳು ನಡೀತಾ ಇವೆ. ಅದೆಲ್ಲ ದತ್ತ ಮಹಾರಾಜರೇ ಅದಕ್ಕೆ ಕಾರಣೀಭೂತರು, ನಾವೆಲ್ಲ ಏನೂ ಅಲ್ಲ. ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಪೂಜೆ, ಹೋಮ, ಮತ್ತೆ ಅವತ್ತಿನ ದಿನ ನಡೆದಿರ್ತಕ್ಕಂಥ ಅಭಿಷೇಕ, ನೀರು ಹಾಕೊಳ್ಳೋದು, ಪ್ರತಿಯೊಂದು ವಿಡಿಯೋ ಕೂಡ ನಾನು ಇದರಲ್ಲಿ ನಾನು ಕೊನೆಗೆ ಇದನ್ನ ಟಚ್ ಮಾಡಿ ಕಳಿಸ್ತೀನಿ, ಅದ್ರ ಜೊತೆ ಪಿನ್ ಮಾಡಿ ಕಳಿಸ್ತೀನಿ. ಕೊನೆವರೆಗೂ ಕೂಡ ಈ ಒಂದು ವಿಡಿಯೋ ನೋಡಿ. ನಿಮಗೆ ಅನ್ಸುತ್ತೆ ಎಷ್ಟೋ ಜನ ಭಕ್ತಾದಿಗಳು ಬಂದು ಅವತ್ತಿನ ಈ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇನ್ನೊಂದು ಏನಪ್ಪಾ ವಿಶೇಷತೆ ಅಂತಂದ್ರೆ, ಒಂದು ಮಾರಕ ರೋಗವಾಗಿರ್ತಕ್ಕಂಥ ಕ್ಯಾನ್ಸರ್ ರೋಗ, ಅದಕ್ಕೂ ಕೂಡ ನಾವು ನಮಗೆ ಅವರ ವೈಫ್ಗೆ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಸೊ ವಿಲ್ ಬಿ ಕಮಿಂಗ್ ಟು ಕಂಟ್ರೋಲ್, ಅಂದ್ರೆ ಅದು ಒಂದು ಗುಣಮುಖವಾಗುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಅವರು ಕೂಡ 48 ದಿನದ ಒಂದು ಹೋಮವನ್ನು ಹಾಕ್ಸಿದ್ದಾರೆ. ಇಂಥ ಹೋಮ ಮತ್ತೆ ಇವಾಗ ನಾವು ಅತಿ ಶೀಘ್ರದಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಯಾರೇ ಕೂಡ ಈ ಹೋಮದಲ್ಲಿ ಭಾಗವಹಿಸ್ಬೇಕನ್ನೋರು, ಬರೀ ಒಂದು ದಿನದ ಹೋಮದ ದುಡ್ಡು ಬರೀ 200 ರುಪೀಸ್ ಇರುತ್ತೆ, ಬರೀ 200 ರೂಪಾಯಿ ಇರುತ್ತೆ. ಸೊ ಎಷ್ಟೋ ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡಿದ್ರ 200 ರೂಪಾಯಿದಲ್ಲಿ ಏನೂ ಬರಲ್ಲ. ಬರೀ ಸಂಕಲ್ಪ ಮಾಡಿದ್ರೆ ಇವಾಗ 100 ರೂಪಾಯಿ ತಗೊಂತಾರೆ. ಯಾಕಂದ್ರೆ ಬೇರೆ ವಿಧಿ ಇಲ್ಲ. ಎಷ್ಟೋ ಭಕ್ತಾದಿಗಳು ಕಷ್ಟದಲ್ಲಿದ್ದಾರೆ. ಅಂಥವರಿಗೋಸ್ಕರ ಈ ಒಂದು ಹೋಮವನ್ನ ನಾವು ತಿರ್ಗಾ ಪ್ರಾರಂಭಿಸ್ತಾ ಇದ್ದೀವಿ. ಮತ್ತೆ ತಿರ್ಗಾ 108 ದಿನದ ಒಂದು ಹೋಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ಈ ಹೋಮದ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಮತ್ತೆ ಈಗ ಏನೇನೋ ನಡೀತು ಮೊನ್ನೆ, ಸುಮಾರು ಒಂದು 4-5 ದಿನದಿಂದ, ಶ್ರಾವಣದ ಪ್ರಾರಂಭದ ದಿನದಿಂದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ದೇವಸ್ಥಾನದಲ್ಲಿ ಆಗಿದೆ. ಆ ಒಂದು ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಸಂಪೂರ್ಣ ವಿಡಿಯೋವನ್ನ ನಿಮಗೆ ನಾನು ಇದ್ರ ಜೊತೆನೆ ಪಿನ್ ಮಾಡ್ತೀನಿ, ನೀವು ಅದನ್ನು ನೋಡಿ. ಮತ್ತೆ ಯಾರಿಗೆ ನೋವು, ದುಃಖ, ಸಂಕಟದಲ್ಲಿದ್ದಾರೋ ಅವರಿಗೆ ಈ ಒಂದು ವಿಡಿಯೋನ ಕಳಿಸಿ. ಹೇಳಕ್ಕಾಗಲ್ಲ ಪಾಪ, ಅವ್ರಿಗೆ ಇದರಿಂದ ಯೂಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಹಂಗಾರೆ ಆ ವಿಡಿಯೋನ ನೋಡ್ಕೊಂಬರೋಣ. ಇದ್ರ ಜೊತೆನೆ ಇದೆ, ನೀವು ಕೊನೆವರೆಗೂ ಆ ವಿಡಿಯೋನ ನೋಡಿ. ಓಂ ಪವಮಾನಸ್ವರ್ಜನಃ ಆಪೋಹಿಷ್ಠಾಮಯ ಪವಸ್ತಾನವೋಜೇತಾತರ ಮಹೇರಣಾಯ ಚಕ್ಷತೆ ಯಾವ ಶಿವತಮೋರಸಸ್ತಸ್ಯ ಬಾಧಯತೆ ಹನಃ ಉದತೇರ್ವ ಮಾತರಃ ತಸ್ಮಾತರಂಗಮಾಮವೋ ಯಸ್ಸಕ್ಷಯಾಯ ಚಿನ್ವತ ಆಪೋ ಜರಯತಾ ಜನಃ ಅವಧೂತ ಚಿಂತ ಶ್ರೀ ಗುರುದೇವ ದತ್ತ. ಬಾ ನೀವು ಬನ್ನಿ ಸರಿತವ್ರೆ, ಇವ್ರಿಗೊಂದು ಅರ್ಧ ಚಮ್ ಹಾಕ್ತೀನಿ. ಯಾಕಂದ್ರೆ ಪಾಪ ಸೀರೆ ಉಟ್ಕೊಂಡು ಅರ್ಧ ಹಾಕೋಣ. ಹಾಂ ಹಾಂ ಸಾಕು. ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ
ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಸಕಲ ವಿದ್ಯಾ ಪಾರಂಗತ ಸಿದ್ಧಿರ್ತು ಸದ್ವಿದ್ಯಾ ಸರಸ್ವತಿ ಕೃಪಾ ಕಟಾಕ್ಷ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ಭವಪಾದಸ್ವರ್ಜನಃ ಆಮಾಪೋವಾಯತಕಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾವ ಆಪಃ ಪಶವ ಆಪಃ ಪಶವ ಅನ್ನಮಾಪಾಮೃತಮಾಪ ಸಂಭ್ರಾಟಾಪ ವಿರಾಟಾಪ ಸ್ವರಾಟಾಪ ಚಂದಾಪಸ್ಯಾಪ ಜ್ಯೋತಿಸ್ಯಾಪ ಯಜೋಗಸ್ಯಾಪ ಸತ್ಯಮಾಪ ಸರ್ವಾ ದೇವತಾ ಆಪೋ ಭೂರ್ಭುವಃ ಸುವರಾಪವೋ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಇವತ್ತು ಒಂದು ಸ್ವಲ್ಪ ಅರ್ಶನ ತುಂಬಾಗಿದೆ ಒಳಗಡೆ ಹಿಂಗೆ ರೆಕಾರ್ಡ್ ಆಗ್ತದೆ ಅದು ಅಲ್ಲೇ ಹಾಂ ಅದ್ರಾಗ ಹಾಕು ಎಲ್ಲಿ ತಂದೇಳ ಅರ್ಶನ ಉಪ್ಪಳ ಭಗವತಿ ತುಂಬರು वस्थान ऊर्जे ददातनां हिरणाचित्तसंयोगस्वतमोदकस्य पादे पुरदेव मातरः तस्मातरङ्गमामोय शक्तया जन्मता आपो जनयताशनः भगवती ओम शंचमे भयच्चमे प्रियंचमे तकावच्चमे कावच्चमे सोपच्चमे भद्रंचमे श्रेयश्चमे वक्ष्यश्चमे यशश्चमे पकश्चमे द्रविणंचमे यन्ताचमे धत्ताचमे क्षेमश्चमे चतुश्चमे विश्वंचमे महच्चमे संविच्चमे ज्ञातंचमे सोच्चमे प्रसूच्चमे चीदंचमे निगिच्चमरपंचमे अमृतंचमे यच्छंचमे नामयश्चमे जीवाश्चमे दीर्घाश्चमे नमित्रंचमे भयंचमे सुखंचमे शयंचमे सोषाचमे शयंचमे ओम शांति 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 राधे ओर्मनोज्ञने बृहस्पतिर्कावदाने जगन्ये विश्वे देवासो ओक्तवाच पृथिवीमातर्मामाहिगुं ते मदवनिष्ये मधुधनिष्ये मदवक्षाम मधुवदिष्याम मधुपतिं देवेभ्यो मनुष्येभ्यः देवा बन्तो सौभाग्ये पितरो न वदन्तु सरस्वती नमस्तुभ्यं वरदे कामरूपिणी विद्यारम्भं करिष्यामि बुद्धिर्भवतु मे सदा आदौ ब्रह्मा हरिर्मध्ये अन्ते सदाशिवः मूर्तित्रयस्वरूपाय दत्तात्रेय नमोस्तुते श्रीपादवल्लभ नरसिंहस्वामी सरस्वती गुरुदेव दत्त ಸರಿ ಹಾಕೊಂಡು ನೀವು ಬನ್ನಿ ಅದು ಅರ್ಶನ ಇವಾಗ ಹಾಕಿದ್ದೀನಿ ಒಂಚೂರು ಹಾಕಿ ಹಾಕ್ತೀನಿ ಹಾಂ ಬಿಡಿ ಬಿಡಿ विवाहकाले माङ्गल्यपाके योग्यता समस्त सन्मङ्गलानि भवन्तु श्री कंकण माङ्गल्यभाग्य योग्यता श्रीपादवल्लभ नरसिंहस्वामी गुरुदेव ದತ್ತ ಆಯ್ತಲ್ಲ ಇದು ಬಾತು ಒಂದು ನಿಮಿಷ नमो भगवते रुद्राय ओम नमस्ते रुद्रमन्यवभूतोदयशवे नमः नमस्ते अस्तु तन्वने बाहुभ्यामुदते नमः यातयस शिवतमा शिवं भवोपते तनः शिवाशरव्या यातमतया नो रुद्रप्रणया याते रुद्रशिवातनो रघोरापापकाशिनी तया नस्तनुवाचन्तमया गिरिशन्ताभिषाकहेः यामिषं गिरिशन्तः स्तेव वर्षस्तवे
शिवाङ्गनित्यताङ्कुरमाहितुंसे पुरुषं जगत् शिवे नवकसा त्वागिरिषाक्षापदामसे यथा न सर्वविज्जगत् यक्ष्मगं सुमना असत् अध्यवोचकसि वक्ता प्रथमो दैव्यो विषक अहेतुश्च सर्वान् जम्बयन् सर्वान् यातु धान्यः असव्यस्ताम्रो अरुणवत पप्रस्स मङ्गलः ये चे वागं रुद्राभितो दिक्षुस्थिता सहस्रशो वै शागं हेडगीमहे असव्यो वसत्पतिनीलग्रीवो विलोहितः उतैनं गोपादृशन्नदृशंसहार्यः उतैनं विश्वाभूतानि तदृष्टां मृणयातिरः नमो अस्तनीलग्रीवाय सहस्राच मीडुते अतो ये अस्तु सत्त्वानो हन्तेभ्य करन्नमः प्रभुञ्च तन्वनस्तुपयोरात्रयोज्याम् याश्च ते हस्तैषवः पराता भगवोप अवतत्यदनस्त्वगं सहस्राक्षतते सुते निशीर्यशल्यानामुखा शिवो नः समना भव विज्जन्तनः कपर्दिनो विशल्या बाणवागं मुता अनेशन्नस्येषव आपुरस्य शङ्कतिः यातर्हेतर्मेरुष्टमहस्ते बभोपतेतनहोतयास्मान् विश्वतस्त्वमयक्ष्मया परिभुजाम् नमस्ते अस्त्वायुधायाना तथाय दृष्टवे उभाभ्यामुत ते नमो बाहुभ्यां तव तन्वने परिते तन्वनो हेतुरस्मान् प्रणक्त विश्वतः अतो यशुतिस्तवारे अस्मन्निदेहितं शम्भवे नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः। अवधूत चिंतन गुरुदेव दत्त। श्रीपाद वल्लभ नरसिंह सरस्वती गुरुदेव दत्त वरप्रसाद सिद्धिस्तु अनुष्ठान योग्यता खोड़प्ಪ दिगंबरा दिगंबरा श्रीपाद वल्लभ दिगंबरा 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 श्रीपाद वल्लभ दिगंबरा 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 श्रीपाद वल्लभ दिगंबरा। ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಓಂ ಅಗ್ನಿಮೇಲೆ ಪುರೋಹಿತ ಯಜ್ಞಶ್ಚ ದೇವ ಮೃತ್ಯುಜಂ ಹೋತಾರಂ ದತ್ತಾತಪಂ ಓಂ ವಿಶೇತ್ವಾ ಪಾಯಮಸ್ತು ದೇವಾಮಸ್ತು ವಿದ ಪ್ರಾರ್ಥಯತು ಶ್ರೇಷ್ಠತಮಾಯ ಕರ್ಮಣಿ ಆಪ್ಯಾಯತ್ವಮಗ್ನಿಯ ದೇವಮಾಗಮೋಜ್ಯಸ್ತುತೆ ವಯಸ್ತುತೆ ಪ್ರಜಾಪತಿರನಮೇವ ಯಸ್ಮಾಮಾವಸ್ತೇನ ಈಶತಮಾಗಶಕಂ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಬೇಡ್ಕೊಂಡು ಹಾಕಿ ಧ್ರುವ ಅಸ್ಮಿನ್ ಗೋಪತಿ ಸ್ಯಾದ ಭಕ್ತಿರ್ ಯಜಮಾನಸ್ಯ ಪಶೂನ್ ಪಾಹಿ ಹಾಲು ಕಡಿಮೆ ಆದರೆ ಹಾಕೊಳ್ಳಿ ಅದಕ್ಕೆ ತಿರ್ಗಾ ಪಶೂನ್ ಪಾಹಿ ಅಗ್ನಾಯಾಹಿ ವೀತಗೆ ಪ್ರಧಾನೋ ಹವ್ಯತಾತಗೆ ನಿಹತಾ ತಸ್ಯ ಬರ್ಹಿಷಿ ಶನ್ನೋ ದೈವೇ ರವಿಷ್ಟಯ ಆಪೋಪವಂತ ವೀತಗೆ ಶಯ್ಯೋ ರವಿಶ್ರವಂತು ನಃ ಓಂ प्रत्यगानन्दं ब्रह्मपुरुषं प्रणवस्वरूपं मकार इते तानेकदा संवर्तते तदोभिते यमुत्वा मुच्यते योगे जन्मसंसारबन्धनात् ॐ नमो नारायणायेति मन्त्रोपासकः वैकुण्ठभुवनलोकं गमिष्यते तदिदं परं पुण्डरीकं विज्ञानगणं तस्मात् तदिदावन्मात्रं ब्रह्मण्यो देवके पुत्र ब्रह्मण्यो मृतदोदनो सर्वभूतत्वमेकं नारायणं कारवररूपकारवर ब्रह्म एतत्सर्वशिरो यो देते प्रातरते ज्ञानो रात्रिकं पापं नाटयते हाक्कुडिमा सायपति ज्ञानो द्विविधं पापं नाटयते मार्गन्तरमादित्याभिमुखोते ज्ञानः पञ्चपातक उपपातक ಗುರುಗಳೇ ನೀವೊಂಚೂರು ಮುಟ್ಟು ಕೊಟ್ಬಿಡಿ पुण्यं लभते नारायण ನೀವೊಂಚೂರು ಮುಟ್ಟು ಕೊಡಿ नारायण साज्यमवाप्नोति नारायण साज्यमवाप्नोति एवं वेदामित्युपनिषदम् ओम सहना भवतु सहनौ भुनक्तु सह वीर्यं करवावहै
ತೇಜಸ್ವಿನಾವಧೇತಮಸ್ತು ಮೊಸರು ಹಾಕಿ ಇವಾಗ. ಓಂ ಶಾಂತಿ ಮೊಸರು ಹಾಕಿ, ಮೊಸರು ಹಾಕ್ಸೋದು. ಅದರಲ್ಲಿ ಬೇಡ, ಯಾಕಂದ್ರೆ ಅದರಲ್ಲಿ ಇದು ಗೊತ್ತಾಗಲ್ಲ, ದಪ್ಪ ಇರುತ್ತೆ ಹಾಗೆ. ಸ್ವಲ್ಪ ಹಾಕಿ. ಓಂ ದಧಿಕ್ರಾವಣ್ಣಾಕಾಶಂ ಜಿಷ್ಟಾರಸ್ವತ್ಯವಾಜಿನಃ ಸುರಭಿನೌಕಾಕರತೋತ್ ಪ್ರಣಾಯೋಗಂ ಶಿತಾರ್ಷತು ದಗ್ನಾಸ್ತಪಯಾಮಿ. ಓಂ ಶನ್ನೋ ಮಿತ್ರಸ್ಯಂವರುಣಃ ಶನ್ನೋ ಭವತ್ಪದ್ಯಪಾಂ ಶನ್ನ ಇಂದ್ರ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಹೃದಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಭಾವವದೋ ತದ್ಭಕ್ತಾರಭವತೋ ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಸಹಸ್ರೀರುಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ ಸಭೋವಿಂ ವಿಶ್ವತಾ ವೃತ್ವಾತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಮುತಾಮೃತಸ್ಯೇಷಾನಃ ಯದನ್ನೇನಾತಿರೋಹತಿ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋಧೌ ತೈರ್ಪುರುಷಃ ಪಾದೋ ಸೇಹಾಪವಾತ್ಮನಃ ತತೋ ವಿಶ್ವಂ ವ್ಯಕ್ರಾವತೋ ಸಾಶೋ ಅಸ್ಯ ಶೈಲಾಚ್ಯಂ ತ್ರಿಸ್ವಶರದ್ಗತಿಃ सप्तास्यासन् परितयः त्रिसप्तसमितः कृताः देवायज्ञं तन्वानाः अवद्धन् पुरुषं पशुं तैयज्ञं परः शयप्रोक्षन् पुरुषं जातमकृतः तेन देवाय यदस्तस्मादजायता तस्मादश्वा अजायन्ताम् एके च भयाततः गावो जग्रे तस्मात् जाता अजावयः तथाकृतिम् यत्पुरुषं यददुः अपिट भयाततः गावो जग्रे तस्मात् जाता जावयः यत्पुरुषं यददुः तदिराज्यकल्पयन्मुखं जीवस्यतो बाहु सावूरोपादा उच्येते ब्राह्मणस्य मुखमासेत् बाहुराजन्यः कृतः ऊरो तदस्य द्वैष्यः अक्षुडम् चन्द्रवामनः ಅದು ಬೇಡ, ಸ್ವಲ್ಪ ತುಪ್ಪ ಒಂಚೂರು ಸುರಿ ಅಷ್ಟೇ. ಮಧ್ಯಾಹ್ನಂ ಶೂದ್ರೋ ಜಾಗಿತ ಚಂದ್ರವಾಮನಸೋ ಜಾತಃ ಚಕ್ಷು ಸೂರ್ಯೋ ಜಾಗಿತ. ಜಯಂತಿ ಪದಗಳು ಜೇನುತುಪ್ಪನೂ ಸೇಮ್ ಮಾಡಿಬಿಡಿ, ಹಾಗೆ ಇವಾಗ ಮಾಡೋದ್ರಲ್ಲ ಅದೇ ಥರನೇ. ಎಲ್ಲರೂ ಅವ್ರಿಗೆ ಮುಟ್ಕೊಂಬಿಡಿ. गावो हजिग्रे तस्मात् जाता जावयः यत्पुरुषं यदतोः कथिताव्यकल्पयन्मुखं किमस्यतो बाहु बाहुरोपादा उच्येते ब्राह्मणो अस्य मुखमासीत् बाहुराजनेततः ऊरो तदस्य द्वैष्यः पत्न्यां शूद्रो जागता चन्द्रवामनसो जातः चक्षु सूर्यो जागतां कादिन्द्रश्चाग्निश्च प्राणाद्वागिरजागतानाभ्य आसीदन्तरिक्षं श्रेष्ठो द्यौसभवत्ततां पद्म्यां भवमित्यषट्श्रोत्रात् तथा लोकागमकल्पयन्न वेदाहमेतं शुक्रम् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि चित्यधीरः नामानि तत्त्वापि उदन्वितास्ते धाता पुरस्ताजन्ता साध्याशयश्चये तस्मात् तेषासरूतः यतस्माजिग्रे चन्द्रागं जिग्रे तस्मात् तस्मादुजागता तस्मादश्वाजागन्ताम् एके च भयापतः गावो जिग्रे तस्मात् जाता जावयः तस्मात् ईश्वरीयं सर्वभूतानां ता महापक्वये श्रीं मनसक्का बबाको तिर्वाचः सत्यमशीमहे कुशोदां रूपमन्नस्य मयि श्रीश्वेतायुषः कर्तव्येन प्रजा भूता मयि सम्भव कर्तमां श्रियं वासय मे कुले मातरं पद्ममालिनीम् आपसृजन्तसिद्धानि चक्रीमालिनीं सूर्यां हिरण्मयीं लक्ष्मीं जातवेदमावह आग्रां पुष्करणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदमावह तामावह इल्लसिने ಎಲ್ಲರೂ ಒಂದೊಂದೊಂದೊಂದು ಹಾಕಿ. ತಗೋ ಅರುಣಕ್ಕ ನೀನು ಒಂದು. ಹಾಂ, ಎಲ್ಲರೂ ಕೈಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಎಲ್ಲರೂ ಒಂದೊಂದು ಹಾಕಿ. अश्वदागी च गोदागी दरदागी महातरे तरमे धुतां देवी सर्वकामां च सिद्धये पुत्रपौत्रधनं दानीम् अस्य स्यादि गवेरतं प्रजानां भवति माता
आयुष्मन्तं करोतु मां धनमग्रधनं वायुर्धनं सूर्योधनं वसुः धनमिन्द्राभ्रास्पतिर्वर्णं धनमस्तुते वैनते गतावं पिबतावं पिबतपुत्रः पापं धनस्य सोऽपि नामक्यं ददातु दोषिने नक्रोतो नरवासर्यं लोभो न शुभांतिः भवन्तकृतपुण्यानां भक्तानां श्रीभूक्तं जपेत्तदा वर्षन्तु ते विभागरतिभोक्तस्य विद्युताः रोहन्तु सर्वबीजान्यवब्रह्म ज्योतिः एकर्मिनुन्तु पद्मयासो ದತ್ತ ಜೈ ಹಂಗೆ ತಗೊಂಡು